ಹಲೋ ಎವ್ರಿವನ್. ಇದು ನೇತ್ರ. ನೀವಿವತ್ತು ಎಪಿಸೋಡ್ ನೋಡೇ ಇರ್ತೀರಾ. ಆ, ಈ ಎಪಿಸೋಡಲ್ಲಿ ನಿಮಗೆ ಏನು ಹೈಲೈಟ್ ಅನ್ನಿಸ್ತು? ಪ್ರತಾಪ್ನ ಎಲ್ಲರೂ ಕಾರ್ನರ್ ಮಾಡಿದ್ರಾ? ಸಂಗೀತ ಬೇಕು ಅಂತಾನೆ ಹೋಗಿ ವಾಶ್ರೂಮ್ಗೆ ಹೋಗಿ ಹತ್ರ, ಯಾಕಂದ್ರೆ ಎಲ್ಲ ಅವ್ರಿಗಾಗ್ಲೇ ಗೊತ್ತಿರುತ್ತೆ. ಮನೆಯವರೆಲ್ಲ ಹೋಗಿ ಹಿಂಟ್ ಕೊಟ್ಟಿರ್ತಾರೆ, ಜಾಸ್ತಿ ಅಲ್ಬೇಡ, ಜಾಸ್ತಿ ಅಲ್ಬೇಡ, ನೀನ್ ಚೆನ್ನಾಗ್ ಆಡ್ತಾ ಇದೀಯ ಅಂತ. ಮೋಸ್ಟ್ಲಿ ಅದು ಪ್ಲಸ್ ಪಾಯಿಂಟ್ ಆಗಿದೆ ಅಂತ ಸಂಗೀತ ಅರ್ಥ ಮಾಡ್ಕೊಂಡು ಬೇಕಂತಾನೆ ಹೋಗಿ ಹತ್ರ. ಮತ್ತೆ ಅವರು ಅದಕ್ಕೋಸ್ಕರನೇ ವುಮೆನ್ ಅವರು ವಿನ್ ಆಗಕ್ ಆಗ್ತಾ ಇಲ್ಲ, ಅವ್ರಿಗೆ ಚಾನ್ಸ್ ಕೊಡ್ತಾ ಇಲ್ಲ, ಅದಕ್ಕೆ ಅವ್ರು ವಿನ್ ಆಗ್ತಾ ಇಲ್ಲ, ಬರೀ ಆಟಕ್ಕೋಸ್ಕರ ಹಂಗ್ ಅಂದಿದ್ದು ಅದು ಕರೆಕ್ಟ್ ಅನ್ಸುತ್ತಾ ನಿಮ್ಗೆ? ಇದೆಲ್ಲ ಫ್ಯೂ ಪಾಯಿಂಟ್ಸ್ ನ ಡಿಸ್ಕಸ್ ಮಾಡೋಣ. ಇವತ್ತು ಬಿಗ್ ಬಾಸ್ 2 ಟಾಸ್ಕ್ ಕೊಟ್ಟಿರ್ತಾರೆ. ಒಂದ್ ಬಂದ್ಬಿಟ್ಟು ಸ್ಲೈಡರ್ ಪಾಸ್ ಮಾಡ್ಕೊಂಡು ಅಟ್ ದ ಎಂಡ್ ಬಂದ್ಬಿಟ್ಟು ನೆಕ್ಸ್ಟ್ ಗೆ ಪಾಸ್ ಮಾಡ್ಬೇಕು. ಈ ತರ 3 ರೌಂಡ್ಸ್ ಯಾರು ಸಕ್ಸಸ್ಫುಲ್ ಮಾಡ್ತಾರೋ ಆ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಇದು ಟಾಸ್ಕ್ ಆಗಿತ್ತು. ಅದ್ರಲ್ಲಿ ಪ್ರತಾಪ್ ಅವರು ಸ್ವಲ್ಪ ಸ್ಲೋ ಡೌನ್ ಮಾಡಿದ್ರು ಅಂತ ಹೇಳ್ತಾರೆ. ಬಟ್ ನನ್ಗನ್ಸಿದ ಪ್ರಕಾರ ಫಸ್ಟ್ ತುಕಾಲಿ ಸ್ಟಾರ್ಟ್ ಮಾಡ್ತಾರಲ್ವಾ ಗೇಮು, ತುಕಾಲಿ ಕೂಡ ಆಕ್ಚುಲಿ ಸ್ಲೋಗೆ ಸ್ಟಾರ್ಟ್ ಮಾಡಿದ್ರು, ಗ್ರಿಪ್ ಬರ್ಲಿಲ್ಲ. ಅದು ಅಕ್ಸೆಪ್ಟಬಲ್ ಅನ್ಕೊಬಹುದು, ಯಾಕಂದ್ರೆ ಬೇರೆ ಯಾರು ಆಡಿರ್ಲಿಲ್ಲ. ಅದೇ ಅವರೇ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಮೋಸ್ಟ್ಲಿ ಗ್ರಿಪ್ ಬರಕ್ಕೆ ಟೈಮ್ ತಗೊಳ್ತೇನೋ. ಬಟ್ ವಾಟ್ ಎವರ್, ಟೈಮ್ ತಗೊಂಡಿದಂತೂ ನಿಜ ಅಲ್ವಾ. ತುಕಾಲಿ ಅವರು ಟೈಮ್ ತಗೊಂಡ್ರು, ಸ್ವಲ್ಪ ಮಟ್ಟಿಗೆ ವಿನಯ್ ಕೂಡ ಟೈಮ್ ತಗೊಂಡ್ರು, ಕಡಿಮೆ ತಗೊಂಡ್ರು ವಿನಯ್. ಅವರು ಬೇಗ ಕಂಪ್ಲೀಟ್ ಮಾಡಿದ್ರು. ಕಾರ್ತಿಕ್ ಮತ್ತೆ ಪ್ರತಾಪ್ ಕೂಡ ಅಷ್ಟೇ. ಕಾರ್ತಿಕ್ ತುಂಬಾ ಫಾಸ್ಟ್ ಆಗಿ ಮಾಡಿದ್ರು ಅಂತಾನೆ ಹೇಳ್ಬೋದು. ಕಾರ್ತಿಕ್ ಪ್ರತಾಪ್ ಒಂದ್ ಸ್ವಲ್ಪ ಸ್ಲೋ ಡೌನ್ ಮಾಡಿದ್ರು ಅಂತ ನನ್ಗೂ ಅನಿಸ್ತು. ಓಕೆ, ಬಟ್ ಅದಕ್ಕಿಂತ ಸ್ಲೋ ಡೌನ್ ಆಗಿ ಸಂಗೀತ ಅವರು ಕೂಡ ಮಾಡಿದ್ರು, ಅದನ್ನ ಅವರು ಅಕ್ಸೆಪ್ಟ್ ಮಾಡ್ಕೋಬೇಕು. ಬಟ್ ಒನ್ಸ್ ಟಾಸ್ಕ್ ಎಲ್ಲ ಆದ್ಮೇಲೆ ಪ್ರತಾಪ್ ಸ್ಲೋ ಡೌನ್ ಮಾಡ್ದ, ಇನ್ನು ಸ್ವಲ್ಪ ಇನ್ನು 1 ಮಿನಿಟ್ ಇದ್ರೆ ನಾನು ಕಂಪ್ಲೀಟ್ ಮಾಡ್ಬಿಡ್ತಿದ್ದೆ ಅಂತ ಸಂಗೀತ ಅವ್ರು ಹೇಳ್ತಾರೆ. ಐ ಥಿಂಕ್ ದಟ್ ಇಸ್ ಟೂ ರಾಂಗ್. ಬಿಕಾಸ್ ಇವರು ಟೈಮ್ ಸ್ಪೆಂಡ್ ಮಾಡಿರ್ತಾರೆ, ಅವರು ಟೈಮ್ ಸ್ಪೆಂಡ್ ಮಾಡಿರ್ತಾರೆ, ಒಂದು ಫ್ಲೋ ಅಲ್ಲಿ ಅದಾಗ್ತಾ ಇರುತ್ತೆ ಅಂತ ಹೇಳ್ಬೋದು. ಅದಾದ್ಮೇಲೆ ಸೆಕೆಂಡ್ ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್. ಇವರು ತನಿಷ್ ಅವರು ಡಿಸ್ಕಸ್ ಮಾಡಿ ಹೇಳ್ಬೇಕಾಗುತ್ತೆ. ಅದು ಏನಂದ್ರೆ ಟಾಸ್ಕ್ ಅಲ್ಲಿ ನೀರಲ್ಲಿ ಇಳಿದ್ಬಿಟ್ಟು ಆ ಬಾಲ್ ನ ತಗೊಂಡ್ ಬಂದ್ಬಿಟ್ಟು ಅದರ್ ಪ್ಲೇಯರ್ಗೆ ಕೊಟ್ರೆ ಗುರಿ ಇಟ್ಟು ಅವ್ರು ಹಾಕ್ಬೇಕು. ಸೊ ಇಲ್ಲಿ ಕಾನ್ಸಂಟ್ರೇಷನ್ ಅಷ್ಟೇ ಮ್ಯಾಟರ್ ಆಗುತ್ತೆ, ದೆನ್ ಅಷ್ಟೇ ಫಿಸಿಕಲ್ ಆಕ್ಟಿವಿಟಿ, ಫ್ಲೆಕ್ಸಿಬಲ್ ಕೂಡ ಬೇಕಾಗುತ್ತೆ ಅಂತ ಹೇಳ್ತಾರೆ ಬಿಗ್ ಬಾಸ್. ಆಗ ತನಿಷಾ ಇದ್ಬಿಟ್ಟು ಸಂಗೀತ ಅವ್ರನ್ನ ಸೆಲೆಕ್ಟ್ ಮಾಡಲ್ಲ, ಯಾಕಂದ್ರೆ ಅವ್ರ ಕಣ್ಣು ಆಗ್ಲೇ ಪ್ರಾಬ್ಲಮ್ ಆಗಿರುತ್ತೆ. ಇದನ್ನ ನಾನು ಕನ್ಸಿಡರ್ ಮಾಡಿದ್ರೆ ಸಂಗೀತ ಅವ್ರನ್ನ ಸೆಲೆಕ್ಟ್ ಮಾಡದೇ ಇರೋದಕ್ಕೆ ತನಿಷಾ ಬೇಕಂತ ಸೆಲೆಕ್ಟ್ ಮಾಡ್ಲಿಲ್ವಾ ಅಂತಾನೂ ಅನ್ಸತ್ತೆ. ಯಾಕಂದ್ರೆ ತುಕಾಲಿ ಅವರು ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಸಂಗೀತ ಅವ್ರು ಸ್ಟ್ರಾಂಗ್ ಇದ್ರು, ಒಂದ್ ಸ್ವಲ್ಪ ಚಾನ್ಸ್ ಕೊಡ್ಬೋದಾಗಿತ್ತು. ಬಟ್ ಮೇ ಬಿ ತನಿಷಾಗೆ ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡಿದಾರಲ್ಲ, ಮೇ ಬಿ ತುಕಾಲಿ ಆಲ್ರೆಡಿ ಗೆದ್ದಿರೋದ್ರಿಂದ, ತುಕಾಲಿ ಆಡಿರೋ ರೀತಿನ ಅವ್ರು ನೋಡಿರೋದ್ರಿಂದ ಮೇ ಬಿ ತುಕಾಲಿ ಕೂಡ ಚೆನ್ನಾಗಿ ಆಡಿರ್ಬೋದೇನೋ ಅಂತ ತನಿಷಾಗ್ ಅನ್ಸಿರ್ಬೋದು, ಅದಕ್ಕೂ ಕೂಡ ಚೂಸ್ ಮಾಡಿರ್ಬೋದು ತನಿಷಾ. ಆದ್ರೆ ಸಂಗೀತ ಅದಾದ್ಮೇಲೆ ನನ್ ಯಾಕೆ ಚೂಸ್ ಮಾಡಿಲ್ಲ, ನನ್ ಕೇಪಬಿಲಿಟಿ ನನ್ಗೂ ಬರುತ್ತೆ ಅಲ್ವಾ, ನನ್ಗೂ ಸ್ವಿಮ್ಮಿಂಗ್ ಬರುತ್ತೆ ಅಲ್ವಾ ಅಂತ ಎಲ್ಲ ಹೇಳಿದ್ರು. ಬಟ್ ನಾನ್ ನಿಜವಾಗ್ಲೂ ಅದು ಒಪ್ಕೋತೀನಿ ದಟ್ ಬಾಯ್ಸ್ ಬೇಗ ಕ್ವಿಕ್ ಆಗಿ ಮಾಡ್ತಾರೆ ಟಾಸ್ಕ್ ನ ಕಂಪೇರ್ ಟು ಗರ್ಲ್ಸ್ ಅಂತ. ಅದನ್ನು ಕೂಡ ಕನ್ಸಿಡರ್ ಮಾಡಿರ್ತಾರೆ ಇವರು ತನಿಷ್ ಅವರು. ಯಾಕಂದ್ರೆ ಅಟ್ ದಿ ಎಂಡ್ ಆಫ್ ದ ಡೇ ಟಾಸ್ಕ್ ಗೆಲ್ತೀವ, 10 lakhs ಏನಿರುತ್ತೋ ತಗೋತೀವ, ಅದ್ ಮಾತ್ರನೇ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಅಂಡ್ ದೆನ್ ಆಪರ್ಚುನಿಟಿ ಶಿ ಆಲ್ರೆಡಿ ಗಾಟ್ ಇಟ್, ಬಟ್ ಶಿ ಇಸ್ ಆಸ್ಕಿಂಗ್ ಫಾರ್ ಅನ್ ಅದರ್ ಒನ್, ದಟ್ ಇಸ್ ಕಂಪ್ಲೀಟ್ಲಿ ಓಕೆ. ಬಟ್ ಆಪರ್ಚುನಿಟಿ ಅಂಡ್ ದೆನ್ ವಿನ್ನಿಂಗ್ ಎರಡು ಕಂಬೈನ್ ಮಾಡ್ಕೊಂಡ್ರೆ ಐ ಥಿಂಕ್ ತುಕಾಲಿ ವಾಸ್ ಅ ಬೆಸ್ಟ್ ಆಪ್ಷನ್ ಅಂತ ಅನ್ಸುತ್ತೆ ಅಲ್ಲಿ ನನ್ಗೆ. ಇದೆಲ್ಲ ಓಕೆ, ರೇಸ್ ಮಾಡಿದ್ದು ಓಕೆ, ಶಿ ಹ್ಯಾಸ್ ಟು ಫೈಟ್ ಫಾರ್ ಅವರ್ ಯುನೋ ಚಾನ್ಸ್, ದಟ್ಸ್ ವೈ ಶಿ ಸ್ಟುಡ್ ಇಟ್ ಅಂತಾನೆ ಅನ್ಕೊಬಹುದು. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂದ್ರೆ, ಓಕೆ ಫೈಟ್ ಎಲ್ಲ ಆದ್ಮೇಲೆ ವಾಟ್ ಎವರ್ ಶಿ ಆಸ್ಟ್ ಇಟ್ಸ್ ಫೈನ್, ಬಟ್ ಆದ್ರೆ ವಾಶ್ರೂಮ್ ಅಲ್ಲಿ ಹೋಗ್ಬಿಟ್ಟು ದಟ್ಸ್ ವೈ ಗರ್ಲ್ಸ್ ವಿಲ್ ನಾಟ್ ವಿನ್ ಅಂತ ಹೇಳ್ತಾರೆ, ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಅದಕ್ಕೆ ವಿನಯ್ ಕರೆಕ್ಟ್ ಆಗಿ ಕ್ವಶನ್ ಕೇಳ್ತಾರೆ ಅಂತ ಅನ್ನಿಸ್ತು. ಬರೀ ಒಂದು ಟಾಸ್ಕ್ ಇಂದ, ಜಸ್ಟ್ ಟಾಸ್ಕ್ ಇಂದ ವುಮೆನ್ ಅಪಿಯರೆನ್ಸ್ ಆಗುತ್ತಾ ಅಲ್ಲಿ, ವುಮೆನ್ ಅದರಿಂದ ವಿನ್ ಆಗಕ್ ಸಾಧ್ಯ ಆಗುತ್ತಾ ಅಂತ ವಿನಯ್ ಕ್ವಶನ್ ಮಾಡ್ತಾರೆ ಸಂಗೀತಗೆ. ಅದು ಸೋಟ್ರು, ಯಾಕಂದ್ರೆ ಶ್ರುತಿಮಾ ಒನ್ ಅಂಡ್ ಓನ್ಲಿ ಫೀಮೇಲ್ ವಿನ್ನರ್, ನಿಮ್ಗೆಲ್ಲ ಗೊತ್ತಿರುತ್ತೆ. ಅವರು ಕೂಡ ಅಷ್ಟೊಂದು ಸೂಪರ್ ಡೂಪರ್ ಆಗಿ ಯಾವ್ದು ಟಾಸ್ಕ್ ಆಡ್ತಾ ಇರ್ಲಿಲ್ಲ. ಅವ್ರು ಗೆದ್ದಿದ್ದೆ ಅವ್ರ ಬಿಹೇವಿಯರ್ ಇಂದ, ಅವ್ರ ಒಳ್ಳೆತನದಿಂದ. ಇಲ್ಲಿ ವಿನಯ್ ಕರೆಕ್ಟ್ ಪಾಯಿಂಟ್ ರೇಸ್ ಮಾಡಿದ್ರು ಅಂತ ಅನ್ನಿಸ್ತು. ಅದ್ ರೇಸ್ ಮಾಡಿದ್ರೆ ಸಂಗೀತ ಹೋಗ್ಬಿಟ್ಟು ಮತ್ತೆ ವಾಶ್ರೂಮ್ ಅಲ್ಲಿ ಹೋಗಿ ಕುತ್ಕೊಂಡು ಅಳ್ತಾರೆ. ಅದು ಏನಕ್ಕೆ ಹತ್ರು ಅಂತಾನೆ ಗೊತ್ತಾಗಲ್ಲ. ದಟ್ ವಾಸ್ ರಿಯಲಿ ಅನ್ನೆಸೆಸರಿ. ಯಾಕಂದ್ರೆ ಎಲ್ಲಾರು ಅವ್ರಿಗೆ ಏನ್ ಎಗೇನ್ಸ್ಟ್ ಆಗಿ ಏನ್ ಇರ್ಲಿಲ್ಲ, ಎವ್ರಿಬಡಿ ವರ್ ಆಸ್ಕಿಂಗ್ ಅರ್, ಓಕೆ ನಿನ್ಗೆ ಓಕೆನಾ ಮಾಡಕ್ಕೆ ಅಂತ. ಯಾರು ಅವ್ರಿಗೆ ತಿರುಗ್ ಬಿದ್ದು ಜಗಳ ಮಾಡೋದು ಏನು ಲಾಸ್ಟ್ ಟೈಮ್ ಮಾಡ್ದಂಗೆ ಏನು ಮಾಡ್ಲಿಲ್ಲ. ನನ್ಗೆ ಇದೆಲ್ಲ ನೋಡಿದಾಗ ಏನ್ ಅನ್ನಿಸ್ತು ಅಂದ್ರೆ, ಸಂಗೀತಗೆ ಅರ್ಥ ಆಗಿದೆ ಅನ್ಸುತ್ತೆ. ಒಳಗಡೆ ಇರೋರೆಲ್ಲ ಅಂದ್ರೆ ಪೇರೆಂಟ್ಸ್ ಎಲ್ಲ ಹೋಗ್ಬಿಟ್ಟು ಮತ್ತೆ ಯಾರು ಶ್ರುತಿಮಾ ಆಗ್ಲಿ ಯಾರಾದ್ರೂ ಹೋಗ್ಬಿಟ್ಟು ಯಾಕೆ ಕಲ್ತಿದ್ಯಾ ಅಂತೆಲ್ಲ ಸಮಾಧಾನವಾಗಿ ಮಾತಾಡಿಸಿದಾಗ ಶಿ ಇಸ್ ವೆರಿ ಕ್ಲವರ್. ಅವ್ರಿಗೆ ಅರ್ಥ ಆಗಿದೆ ಅನ್ಸುತ್ತೆ ದಟ್ ಔಟ್ ಸೈಡ್ ಇದು ಕಟ್ಟಸಿಯಾಗಿ ಹೋಗ್ತಾ ಇದೆ, ನಂಗೆ ತುಂಬಾ ಸಿಂಪತಿ ಬರ್ತಾ ಇದೆ ಅಂತ ಅನ್ಸಿದೆ ಅಂತ ಅನ್ಸುತ್ತೆ. ಅತ್ತೆದಂತೂ ವೆರಿ ಏನೋ ಎದ್ದು ಕಾಣಿಸ್ತಾ ಇತ್ತು, ಅವರು ಬೇಕಾಗೆ ಮಾಡಿದ್ದಾರೆ ಅಂತ. ಅದ್ರಲ್ಲಿ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ. ಅದಾದ್ಮೇಲೆ ಪ್ರತಾಪ್ಗೆ ಕೂಡ ಚಾನ್ಸ್ ಸಿಗ್ಲಿಲ್ಲ. ಪ್ರತಾಪ್ ಹೇಳ್ತಾರೆ
ನನ್ಗೂ ಕೂಡ ಅಲ್ಲಿ ಈಜ್ ಬರ್ಬೇಕಂತ ಏನಿಲ್ಲ. ಜಸ್ಟ್ ಮುಳುಗ್ಬೇಕು, ಬ್ರೆತ್ ಕಂಟ್ರೋಲ್ ಮಾಡ್ಬೇಕು. ಆ ಬ್ರೆತ್ ಕಂಟ್ರೋಲ್ ನನ್ಗೂ ಮಾಡಕ್ ಬರುತ್ತೆ. ನನ್ಗೂ ಚಾನ್ಸ್ ಕೊಡ್ಬೋದಿತ್ತಲ್ವಾ? ಈಗ ತುಕಾಲಿ ಅವ್ರಿಗೂ ಈಜ್ ಬರಲ್ಲ ಅಂತ ಅಂದ್ಮೇಲೆ, ನನ್ಗೂ ಅವ್ರು ಈಜ್ ಬರುತ್ತೋ ಇಲ್ವೋ ಅಂತ ಅಲ್ಲಿ ಮೆನ್ಷನ್ ಮಾಡ್ಲಿಲ್ಲ. ಬಟ್ ಅವ್ರು ಮಾಡ್ತಾರೆ ಅಂದ್ರೆ ನಾನು ಮಾಡ್ಬೋದು ಅಲ್ವಾ? ನನ್ಗೂ ಚಾನ್ಸ್ ಕೊಡ್ಬೋದಿತ್ತಲ್ವಾ ಅಂತ ಕೇಳ್ದಾಗ, ಸಂಗೀತ ಅವ್ರು ಇದ್ಬಿಟ್ಟು, "ಇಲ್ಲ ಪ್ರತು, ನೀನು ಆ ಟಾಸ್ಕ್‌ನ ತುಂಬಾ ಸ್ಲೋ ಮಾಡ್ದೆ" ಅಂತ ಸಂಗೀತ ಪಾಸ್ ಮಾಡ್ತಾರೆ ಒಂದು ಸ್ಟೇಟ್ಮೆಂಟು. ಬಟ್ ಅಲ್ಲಿ ಹೇಳ್ಬೇಕಂದ್ರೆ ಸಂಗೀತ ಕೂಡ ತುಂಬಾ ಸ್ಲೋನೇ ಮಾಡಿದ್ರು. ಅವ್ರೇನ್ ಫಾಸ್ಟ್ ಆಗಿ ಏನ್ ಆಗ್ಲಿಲ್ಲ. ಮತ್ತೆ ಪ್ರತಾಪ್ ಅವರು ಸ್ಲೋ ಡೌನ್ ಮಾಡಿರ್ಬೋದು. ಬಟ್ ಎಗುರ್ಕೊಂಡ್ ಬಂದಿದ್ರಲ್ಲಿ ಅವ್ರು ತುಂಬಾನೇ ಟೈಮ್ ಸೇವ್ ಮಾಡಿದ್ರು ಅಂತ ಹೇಳ್ಬೋದು. ಅದಕ್ಕೆ ಕಂಪೇರ್ ಮಾಡಿದ್ರೆ ಪ್ಯಾಚ್ ಅಪ್ ಆಯ್ತು. ಪ್ರತಾಪ್ ಏನ್ ಎಕ್ಸ್ಟ್ರಾ ಟೈಮ್ ತಗೊಳ್ಳಿಲ್ಲ. ಯಾಕಂದ್ರೆ ಜಸ್ಟ್ ಒನ್ ವೇ ನೋಡ್ಬಾರ್ದಲ್ವಾ? ಅವ್ರು ಎಷ್ಟು ಫಾಸ್ಟ್ ಆಗಿ ಎಗುರ್ಕೊಂಡ್ ಬಂದ್ರು ಅಂತ ನೋಡ್ಬೇಕು. ಎಷ್ಟು ಫಾಸ್ಟ್ ಆಗಿ ಅದನ್ನ ಪಾಸ್ ಮಾಡಿದ್ರು ಅಂತಾನು ಕೂಡ ನಾವು ಕನ್ಸಿಡರ್ ಮಾಡ್ಬೇಕು. ಅದಲ್ದೇನೆ ಪ್ರತಾಪ್ ಇದ್ಬಿಟ್ಟು, "ವಿನಯ್ ಬದಲು ನಾನು ಆಡ್ತೀನಿ. ವಿನಯ್ ಅಷ್ಟೇ ಕೇಪಬಿಲಿಟಿ ನನ್ಗಿದೆ" ಅಂತೆಲ್ಲ ಹೇಳ್ದಾಗ, ವಿನಯ್ ಸ್ವಲ್ಪ ಪ್ರತಾಪ್‌ನ ಕೆಳಗಡೆ ಹಾಕಿ ಮಾತಾಡ್ದಂಗಂತೂ ನನ್ಗೆ ಅನ್ನಿಸ್ತು. ಯಾವ ಟಾಸ್ಕ್ ನಿನ್ಗಿಂತೂ ನಾನು ಬೆಟರ್ ಆಗಿ ಆಡಿಲ್ಲ ಹೇಳು ಅಂತ ಎಲ್ಲ ಕೇಳೋದು. ಅಲ್ಲಿ ಬೆಟರ್, ಬೆಸ್ಟ್ ಅಂತ ಬರೋದಿಲ್ಲ. ಪ್ರತಾಪ್ ಕೂಡ ಈಕ್ವಲ್ ಕಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ವಿನಯ್ ಕೂಡ ಈಕ್ವಲ್ ಕಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಪ್ರತಾಪ್ ಮೇ ಬಿ ಜಾಸ್ತಿ ಕಿರ್ಚಾಡಲ್ಲ, ಜಾಸ್ತಿ ಟಾಸ್ಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಬಟ್ ಮಾಡಿರೋದ್ರಲ್ಲಂತೂ ಅವ್ರು 100% ಕೊಟ್ಟಿದ್ದಾರೆ. 100% ಆಗಿ ಮೋಸ್ಟ್ ಆಫ್ ದ ಟಾಸ್ಕ್ ಗೆಲ್ಸೂ ಇದ್ದಾರೆ ಕೂಡ. ಸೊ ಈ ಎಪಿಸೋಡ್ ನಿಮ್ಗೆ ಹೆಂಗ್ ಅನಿಸ್ತು? ಪ್ರತಾಪ್‌ನ ಎಲ್ಲರೂ ಕಾರ್ನರ್ ಮಾಡಿದ್ರಾ? ಸಂಗೀತ ಮತ್ತೆ ಆ ಟಾಸ್ಕ್ ಅಲ್ಲಿ ಅವ್ರ ಹೆಸರಿಂದ ಎಲ್ಲಿ ಟಾಸ್ಕ್ ಸೋಲ್ತು ಅಂತ ಅಂದ್ಬಿಟ್ಟು ಪ್ರತಾಪ್ ಹೆಸರು ಹೇಳಿದ್ರ, ನೀನೇ ಜಾಸ್ತಿ ಟೈಮ್ ತಗೊಂಡೆ ಅಂತ? ನಿಮ್ಗೆ ಏನ್ ಅನ್ಸುತ್ತೆ? ಬಟ್ ಇಲ್ಲಿ ಈ ಎರಡು ಟಾಸ್ಕ್ ಅಲ್ಲಿ ಒಂದನ್ನ ಅಪ್ರಿಶಿಯೇಟ್ ಮಾಡ್ಬೇಕಂದ್ರೆ ನಮ್ರತಾ ಮತ್ತೆ ಸಂಗೀತ, ಅವ್ರ ಗುರಿ ಇಟ್ಟು ಹೊಡಿತಾ ಇರ್ಬೋದು. ಬಟ್ ಅಷ್ಟು ಈ ಸೆಕೆಂಡ್ನೇ ಟಾಸ್ಕ್ ಅಲ್ಲಿ ಅಷ್ಟು ಫಾಸ್ಟ್ ಆಗಿ ತಂದು ಅವ್ರಿಗೆ ಬಾಲ್ ತಂದ್ಕೊಡೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ರು. ಸಂಗೀತ ಆಗ್ಲಿ, ನಮ್ರತಾ ಆಗ್ಲಿ, ಅವ್ರಿಬ್ರು ಇದ್ರಲ್ಲಿ ಅಪ್ರಿಶಿಯೇಟ್ ಮಾಡ್ಬೇಕಾಗಿದೆ. ಬಟ್ ಥಿಂಗ್ ಅಂದ್ರೆ ಅಲ್ಲಿ ಸಂಗೀತ ಮಾತಾಡಿದಾಗ್ಲಿ, ಐ ಥಿಂಕ್ ಅವ್ರು ತುಂಬಾ ಯೋಚನೆ ಮಾಡಿ ಅವ್ರು ಕರೆಕ್ಟ್ ಆಗಿ ಹೆಂಗ್ ಬರುತ್ತೋ ಹಂಗ್ ಮಾತಾಡ್ತಾ ಇದ್ದಾರೆ ಅಂತ ನನ್ಗನ್ಸುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್ ಐ ಫೆಲ್ಟ್. ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಕ್ಲಿಕ್ ಮಾಡೋದು ಮಾತ್ರ ಮರ್ತೋಗ್ಬೇಡಿ. ಥ್ಯಾಂಕ್ ಯು.